ಮುಂದಿನ ವಾರ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಫಿಕ್ಸ್. ಸಿಎಂ ಡಿಸಿಎಂ ಮುಂದಿನ ವಾರ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಸಿಎಂ ಡಿಸಿಎಂ ಮುಂದಿನ ವಾರ ದೆಹಲಿ ದಂಡಯಾತ್ರೆ. ನಾಯಕತ್ವ ಬದಲಿಸುತ್ತಾ ಅಥವಾ ಸಂಪುಟ ಪುನರ್ರಚನೆ ಮಾಡುತ್ತಾ? ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ರಾಮಲಿಂಗಾರೆಡ್ಡಿ ಹೇಳಿದ್ದೇನು? 2.5 ವರ್ಷಕ್ಕೆ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿತ್ತು. ಆಕಾಂಕ್ಷಿಗಳಿದ್ದಾರೆ, ಸಹಜವಾಗಿಯೇ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಇನ್ನು 6 ತಿಂಗಳ ಕಾಲ ಜಾಸ್ತಿ ಆಗಿದೆ, ವಿಸ್ತರಣೆ ಬೇಗ ಆದ್ರೆ ಒಳ್ಳೆಯದು. ನನಗೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಗೊತ್ತು, ಪವರ್ ಶೇರಿಂಗ್ ಬಗ್ಗೆ ಗೊತ್ತಿಲ್ಲ. ಅಶ್ವವೇಗ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಮುಂದಿನ ವಾರ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಫಿಕ್ಸ್ ಆಗುತ್ತಾ? ಸಿಎಂ ಡಿಸಿಎಂ ಮುಂದಿನ ವಾರ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ನಾಯಕತ್ವ ಬದಲಾಯಿಸುತ್ತಾ ಅಥವಾ ಸಂಪುಟ ಪುನರ್ರಚನೆ ಮಾಡುತ್ತಾ? ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾದ್ರೂ ಏನು? 2.5 ವರ್ಷಕ್ಕೆ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿತ್ತು, ಗೊತ್ತಿತ್ತು. ಆಗಿ ಒಂದ್ಸಲಿ ಸಂಪುಟ ವಿಸ್ತರಣೆ 2.5 ವರ್ಷಕ್ಕೆ ಆಗುತ್ತೆ ಅಂತ ಎಲ್ರಿಗೂ ಕೂಡ ಮನಸ್ಸಲ್ಲಿತ್ತು. ಯಾಕಂದರೆ ಹಿರಿಯರು ಅನೇಕರಿದ್ದಾರಲ್ಲ, ಅವ್ರಿಗೂ ಅವಕಾಶ ಕೊಡ್ತಾರೆ ಅಂತೇಳಿ ಸಹಜವಾಗಿ ಆಸೆ ಇದ್ದೇ ಇರುತ್ತೆ. 2.5 ವರ್ಷ ಆಯಿತು, ಇನ್ನೂ 6 ತಿಂಗಳು ಜಾಸ್ತಿ ಆಗಿದೆ. ಸಂಪುಟ ವಿಸ್ತರಣೆ ಮಾಡೋಂಗಿದ್ರೆ ಬೇಗ ಮಾಡಿದ್ರೆ ಒಳ್ಳೆಯದು. ನನ್ನ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಗೊತ್ತು, ಪವರ್ ಶೇರಿಂಗ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಚರ್ಚೆ ಇದೆಯಾ ಸರ್? ಆಗ್ತಿದೆಯಾ ಸರ್? ನನಗೆ ಗೊತ್ತಿಲ್ಲ. ನಾನು ಡೆಲ್ಲಿಗೆ ಹೋಗಲ್ವಲ್ಲ. ನಾನು ಈ 3 ವರ್ಷದಲ್ಲಿ 3 ಸಲ ಡೆಲ್ಲಿಗೆ ಹೋಗಿರೋದು. 2 ಸಲ ಅಫಿಷಿಯಲ್ ಆಗಿ, 1 ಸಲ ಏನಕ್ಕೋ ಬೇರೆ ಪರ್ಸನಲ್ ಕೆಲಸಕ್ಕೆ ಹೋಗಿದ್ದೆ. ಸಂಪುಟ ವಿಸ್ತರಣೆ 2.5 ವರ್ಷಕ್ಕೆ ಆಗುತ್ತೆ ಅಂತ ಎಲ್ರಿಗೂ ಕೂಡ ಮನಸ್ಸಲ್ಲಿತ್ತು. ಯಾಕಂದರೆ ಹಿರಿಯರು ಅನೇಕರಿದ್ದಾರಲ್ಲ, ಅವ್ರಿಗೂ ಅವಕಾಶ ಕೊಡ್ತಾರೆ ಅಂತೇಳಿ ಸಹಜವಾಗಿ ಆಸೆ ಇದ್ದೇ ಇರುತ್ತೆ. 2.5 ವರ್ಷ ಆಯಿತು, ಇನ್ನೂ 6 ತಿಂಗಳು ಜಾಸ್ತಿ ಆಗಿದೆ. ಸಂಪುಟ ವಿಸ್ತರಣೆ ಮಾಡೋಂಗಿದ್ರೆ ಬೇಗ ಮಾಡಿದ್ರೆ ಒಳ್ಳೆಯದು. ನನ್ನ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಗೊತ್ತು, ಪವರ್ ಶೇರಿಂಗ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಚರ್ಚೆ ಇದೆಯಾ ಸರ್? ಆಗ್ತಿದೆಯಾ ಸರ್? ನನಗೆ ಗೊತ್ತಿಲ್ಲ. ನಾನು ಡೆಲ್ಲಿಗೆ ಹೋಗಲ್ವ.